ಸಭೆ ಕರೆದಿರಿ. ಈ ಸಭೆಗೆ ಮುಂಚಿತವಾಗಿ ಏನಪ್ಪಾ ಹೇಳೋದಂದ್ರೆ ಬಹುಶಃ 2020-21 ಅಂದ್ರೆ ಬಹುಶಃ ಕೋವಿಡ್ ಟೈಮ್ದಾಗ ಅಂತ ಟೈಮ್ದಾಗ ನಮ್ಮ ಕೋವಿಡ್ ವ್ಯವಸ್ಥೆಯನ್ನ ಬಹಳಷ್ಟು ಅಚ್ಚುಕಟ್ಟಾಗಿ ಕೆಲಸ ನಿರ್ವಹಿಸಿ ಸಂಕೇಶ್ವರವರಿಗೆ ಎಲ್ಲರಿಗೂ ಬೇಕಾಗಿ ಇಲ್ಲಿ 2 ವರ್ಷ ಪೊಲೀಸ್ PSI ಆಗಿ ಕೆಲಸ ಮಾಡಿ ಇಲ್ಲಿಂದ ಹೋಗಿ ಮತ್ತೆ ಸಂಕೇಶ್ವರಕ್ಕೆ ಅವರು ಇವತ್ತು PI ಆಗಿ ಬಂದರು. ಸಂಕೇಶ್ವರದ ಎಲ್ಲ ಸಮಸ್ತ ನಾಗರಿಕರು ಎಲ್ಲ ಜನರ ಪರವಾಗಿ ಅವರನ್ನ ಇವತ್ತ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಸರ್ ತಾವು ಬಂದಿರಿ ಅದ್ರ ತಮಗೆ ಯಾಕಂದ್ರೆ 11 ವರ್ಷಗೊಮ್ಮೆ ಮಹಾಲಕ್ಷ್ಮಿ ಜಾತ್ರೆ ಆಗ್ತೈತಿ. ವಿಶೇಷ ಅಂದ್ರೆ ಸರ್ ನಮ್ಮ ಸಂಕೇಶ್ವರದಾಗ ಏನೋ ಸಮಸ್ಯೆಗಳಂತ ಏನೂ ಇಲ್ಲ, ತಾವಂತ ಭೇಟಿ ಮಾಡಿದ್ದೀರಿ. ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ. ಸಂಕೇಶ್ವರ ಪೊಲೀಸ್ ಠಾಣೆ ವತಿಯಿಂದ ಶಾಂತತಾ ಸಭೆ ಗುರುವಾರ ದಿನಾಂಕ 28 ಮೇ 2026 ನಡೆಯಲಿರುವ ಬಕ್ರಿ ಈದ್ ಹಬ್ಬದ ಪ್ರಯುಕ್ತವಾಗಿ ಸಂಕೇಶ್ವರ ಪೊಲೀಸ್ ಠಾಣೆಯ CPI ಗಣಪತಿ ಕೊಗನೋಳಿ ಇವರ ಅಧ್ಯಕ್ಷತೆಯಲ್ಲಿ ಶಾಂತತಾ ಸಭೆ ನಡೆಯಿತು. ಇಂದು ಸೋಮವಾರ ದಿನಾಂಕ 25 ಮೇ 2026 ನೂತನ ಪೊಲೀಸ್ ಠಾಣೆಯ ಸಭಾಭವನದಲ್ಲಿ ಈ ಸಭೆಯು ನಡೆಯಿತು. ಉಪಸ್ಥಿತಿ ಪುರಸಭೆಯ ನಿಕಟಪೂರ್ವ ಸದಸ್ಯ ಪ್ರಮೋದ್ ಹೊಸಮನಿ ಇವರು ಮೊದಲಿಗೆ ಸ್ವಾಗತಿಸಿದರು ಮತ್ತು ಡಾಕ್ಟರ್ ಜಯಪ್ರಕಾಶ್ ಕರಜ್ಗಿ ಇವರ ನೇತೃತ್ವದಲ್ಲಿ ನೂತನವಾಗಿ ಆಗಮಿಸಿದ CPI ಗಣಪತಿ ಕೊಗನೋಳಿ ಇವರಿಗೆ ಸತ್ಕರಿಸಿ ಗೌರವಿಸಲಾಯಿತು. ಶಾಂತತಾ ಸಭೆಯಲ್ಲಿ ಉಪಸ್ಥಿತಿ ಮುಸ್ಲಿಂ ಸಮಾಜದ ಅಧ್ಯಕ್ಷರು ದಸ್ತಗೀರ್ ತೇರ್ನಿ, ಮುಖಂಡರಾದ ಗಜಾನನ್ ಕೊಳ್ಳಿ, ಅಡ್ವೊಕೇಟ್ ಪ್ರವೀಣ್ ನೇಸ್ರಿ, ಅಡ್ವೊಕೇಟ್ ಸಂತೋಷ್ ನೇಸ್ರಿ, ಪುರಸಭೆ ನಿಕಟಪೂರ್ವ ಉಪನಗರಾಧ್ಯಕ್ಷರು ಸಚಿನ್ ಭೋಪ್ಳೆ, ಮುಖಂಡರಾದ ಅಸ್ಲಂ ಹಲಸಂಗಿ, ಅದೇ ರೀತಿ ಫರ್ವೇಜ್ ಅಹ್ಮದ್ ಮುಲ್ಲಾ, ಅಲ್ತಾಫ್ ಶಾಹಿನವರ್, ಮುಕ್ತಾರ್ ನದಾಬ್, ರಾಜು ನದಾಬ್, ಶಿವಾನಂದ್ ಸಮಕ್ನವರ್, ಆನಂದ್ ಸಂಸುದ್ದಿ, ವಿಜಯ್ ಮೂರ್ತಿ, ಲಗಮನ್ನ ಖೋತ್, ಸಚಿನ್ ಪಾಟೀಲ್, ಸಚಿನ್ ಸೂರ್ಯವಂಶಿ, ಉದಯ್ ಕುಮಾರ್ ಕರ್ನಿಂಗ್, ಮಲಿಕ್ ಜಮಾದಾರ್, ಬಸವರಾಜ್ ಲಟ್ಟಿ, ಪ್ರಸಾದ್ ಲಟ್ಟಿ, ರಿಯಾಜ್ ಫನಿಬಂದ್, ಮಲಿಕ್ ಜಾನ್ ಜಮಾದಾರ್ ಹಾಗೂ ಪೊಲೀಸ್ ಸಿಬ್ಬಂದಿಯವರು ಉಪಸ್ಥಿತರಿದ್ದರು. PSI ಸೆಟ್ಟೆನವರ್ ಸರ್ ಇವರು ವಂದಿಸಿದರು. ತೇಜ್ ಪ್ರಭು ನ್ಯೂಸ್ ಸಂಕೇಶ್ವರ್. ಆಗಮಿಸಿರುವಂತಹ ಗಣಪತಿ ಸರ್ ಅವರಿಗೆ ಸುಸ್ವಾಗತ ಎಲ್ಲ ನಾಗರಿಕರ ಪರವಾಗಿ. ಇದು ಬಕ್ರೀದ್ ಹಬ್ಬದ ಸುರಕ್ಷತೆಗಾಗಿ ಕರೆದಿರುವಂಥ ಸಭೆ. ಇದು ಫಾರ್ಮಾಲಿಟಿ ಅವ್ರದ್ದು ಪ್ರೊಸೀಜರ್ ಕಂಪ್ಲೈನ್ಸ್ ಇರ್ತೈತೆ, ಅದರ ಪ್ರಕಾರ ಕರೀಲೇಬೇಕಾಗ್ತದೆ. ಆದರೂ ಸಹಿತ ನಾನು ಹೇಳೋದೇನೆಂದ್ರೆ ಸಂಕೇಶ್ವರದಲ್ಲಿ ಇಲ್ಲಿವರೆಗೆ ಯಾವುದೇ ಥರ ಒಂದು ಕೋಮಿನವರು ಇನ್ನೊಂದು ಕೋಮಿನವರಿಗೆ ಯಾವುದೇ ರೀತಿ ಧಾರ್ಮಿಕ ಆಚರಣೆಗಳಿಗೆ ಅಡ್ಡಿಪಡಿಸಿರುವಂಥ ಯಾವುದೇ ಇತಿಹಾಸವೂ ಇಲ್ಲ ಮತ್ತು ಮುಂದನೂ ಆಗಬಾರ್ದಂತ ನನ್ನ ಕೋರಿಕೆ. ಅದು ಅಲ್ಲದೆ ಇಲ್ಲಿವರೆಗೆ ಮುಸ್ಲಿಂ ಸಮಾಜದವರು ಹಾಗೂ ಹಿಂದೂಗಳು ಮತ್ತು ಬೇರೆ ಸಮಾಜದವರು ಕೂಡ ಎಲ್ಲರೂ ಸಹೋದರತ್ವವನ್ನು ಕಾಪಾಡಿಕೊಂಡ ಇಲ್ಲಿವರೆಗೆ ನಾವೆಲ್ಲ ಧಾರ್ಮಿಕ ಸಮಾರಂಭಗಳನ್ನು ಆಚರಿಸಿಕೊಳ್ತಾ ಬಂದಿದ್ದೀವಿ. ಇನ್ನು ಈ ಕೋಮುಗಲಭೆ ಸೃಷ್ಟಿಸುವಂಥ ಶಕ್ತಿಗಳು ಕಂಡುಬಂದಲ್ಲಿ ತಾವುಗಳು ಯಾವುದೇ ಮುಲಾಜಿಲ್ಲದೆ ತತ್ಕ್ಷಣ ಅಂಥ ಶಕ್ತಿಗಳನ್ನು ಕದಡುವಂಥ ವ್ಯಕ್ತಿಗಳು ಯಾರಾದರೂ ಇದ್ದರೆ ಅಂಥವರನ್ನು ಕೂಡಲೇ ಹೆಡೆಮುರಿ ಕಟ್ಟಿ ಕೊಟ್ಟಡಿಗಿಸುವಂಥ ಕೆಲಸ ಮಾಡ್ತೀರಿ ಅಂತ ಭಾವಿಸುತ್ತಾ, ಈಗ ನಾವು ಪ್ರಮೋಟ್ ಆಗಿ ಬಂದಿದ್ದೀವಿ, ನಮ್ಮ ಮನೆಗೆ ಬಂದಿದ್ದೀವಿ CPI. ಅದಕ್ಕೆ ನಾವು ನಮ್ಮೆಲ್ಲರ ಪರವಾಗಿ ನಿಮ್ಮ ಒಂದು ದಕ್ಷ ಆಡಳಿತ ನಮ್ಮ ಕ್ಷೇತ್ರಕ್ಕೆ ಇರಲಿ, ನಮ್ಮ ಊರಿಗೆ ಇರಲಿ, ನಮ್ಮ ಜಿಲ್ಲೆಗೆ ಇರಲಿ, ಅದನ್ನು ಕಾಪಾಡಿಕೊಂಡು ಬರ್ತೇವೆ ಅಂತ ನನ್ನ ಆತ್ಮವಿಶ್ವಾಸ. ಎರಡನೇದಾಗಿ ಈಗ ಮುಂಬರುವ ಬಕ್ರೀದ್ ಈ ಆಚರಣೆ ಒಂದು ಮುಸ್ಲಿಂ ಬಾಂಧವರ ಪ್ರಮುಖ ಹಬ್ಬ. ಈ ಹಬ್ಬ ಆಗಲಿ ಈದಾಗಲಿ ಮತ್ತು ಬೇರೆ ಅವರು ಯಾವ ಹಬ್ಬ ಇದ್ರೂ ನಮ್ಮ ಊರಾಗಲಿ ನಮ್ಮ ಭಾಗದಾಗಲಿ ಯಾವುದೇ ರೀತಿ ಸಂಘರ್ಷ ಆಗೋದಿಲ್ಲ, ಕೆಟ್ಟ ಹೆಸರು ಬಂದಿಲ್ಲ, ಇನ್ನೂವರೆಗೆ ಇತಿಹಾಸವೂ ಇಲ್ಲ. ನಾವೆಲ್ಲ ಒಂದಾಗಿ ಅವ್ರ ಮನೆಗೆ ನಾವು ಹೋಗಿ ಅವ್ರ ಮನೆಗೆ ಬರೋದು ಇದು ಒಂದು ರೂಢಿ ಪದ್ಧತಿ ಬಂದಿತ್ತು. ಒಂದು ನಮ್ಮ ಮನುಷ್ಯನಾಗ ಯಾರಿಗೂ ಒಬ್ಬರಿಗೊಬ್ಬರು ಭಾವನೆ ಅಂತದ ಕೆಟ್ಟದಾಗಿ ಇರುವುದಿಲ್ಲ. ಅದಕ್ಕೆ ಈ ಆಚರಣೆ ಎಲ್ಲ ಬಾಂಧವರು ಬರೀ ಮುಸ್ಲಿಮರು ಅಷ್ಟೇ ಅಲ್ಲ,
ನಾವೆಲ್ಲ ಬಂದವರು ಕೂಡಿ ಆಚರಣೆ ಮಾಡಿ ಈ ಹಬ್ಬವನ್ನು ಯಶಸ್ವಿಗೊಳಿಸೋಣ ಅಂತ ಹೇಳಿ ನಾನು ಪ್ರತಿಯೊಬ್ಬ CPS ಅವರಿಗೆ ಭರವಸೆಯನ್ನು ನೀಡುತ್ತಾ ಈ ಸಭೆಗೆ ಉಪಸ್ಥಿತಿದ್ದಂಥ ಎಲ್ಲ ಪೊಲೀಸ್ ಅಧಿಕಾರಿಗಳೇ ಮತ್ತು ಉಪಸ್ಥಿತಿದ್ದಂಥ ಎಲ್ಲ ರಾಜ್ಯಸಭೆ ಸದಸ್ಯರು ಈಗಾಗಲೇ ನೇತ್ರಿಯವರು ವಕೀಲರು ಮತ್ತು ಇಬ್ಬರು ನೇತೃ ವಕೀಲರು ಹಿಂದೂ ಮುಸ್ಲಿಂ ಅಂತ ಬಾಯಿ ಅನ್ಕೊಂತ ಎಷ್ಟೋ ಕಾಲದಿಂದ ಬಂದಿದೆ ಅದ ಹೋಗೋದಿರ್ತೈತೆ ಮುಂದುವರಿಸ್ತಾ ಇರ್ತೈತಿ. ನಮ್ಮಲ್ಲೇ ಎಂದು ಯಾವ ಕಾಲಕ್ಕೆ ಶಂಕೇಶ್ವರ ಪಟ್ಟಣ ಅಂದ್ರೆ ಇಡೀ ರಾಜ್ಯಕ್ಕೆ ಒಂದು ಈ ಹಿಂದೂ ಮುಸ್ಲಿಂ ಒಳಗೆ ಬಾಂಧವ್ಯ ಏನೈತಪ್ಪ ಅನ್ನೋಂಥದ್ದು ಒಂದು ಮಾದರಿ ಏನ್ರಿ ಇದ್ರೆ ಶಂಕೇಶ್ವರ ಪಟ್ಟಣದಲ್ಲಿ ಐತೆ ಅನ್ನೋಂಥದ್ದು ಒಂದು ಪೊಲೀಸ್ ಸಾಹೇಬರು ಶಂಕೇಶ್ವರ ಸ್ಥಾನಕ್ಕೆ ಸ್ಟೇಷನ್ಗೆ CPI ಅಂತ ಆಗಮಿಸಿದ ಅವ್ರಿಗೆ ಪೈಲ ಸ್ವಾಗತ ಮಾಡಬೇಕು. ಎರಡನೇದು ಈ ನಮ್ಮ ಹಬ್ಬ 28 ತಾರೀಕಿಗೆ ಗುರುವಾರ ಇದೆ. ಮತ್ತು ಅದು ಕಂಡೀಷನ್ ಏನು ಅಂತ ಒಂದು ಮಳೆ ಆದ್ರೆ ಎಲ್ಲ ಮಸ್ಜಿದ್ದಾಗ ನಮಾಜ್ಗಳು ಇದು ಮಾಡಿದ್ದೀವಿ. ಮಳೆ ಆಗಲಿ ಅಂದ್ರೆ ನಮ್ಮ ಈದ್ಗಾ ಮೈದಾನದಾಗ ನಮಾಜ್ ಆಗ್ತಿದೆ ಮಾರ್ನಿಂಗ್ 9 o'clock. ಸೊ ಇದು ಹೇಳಿ ನಾನು ಎರಡು ಮಾಡಿ ಶಾಂತತಾ ಸಭೆಯ ಒಂದು ಮೀಟಿಂಗಕ್ಕೆ ಆಗಮಿಸಿದಂಥ ಎಲ್ಲ ನನ್ನ ಸಂಕೇಶ್ವರದ ಸಮಸ್ತ ಅಣ್ಣ ಮತ್ತು ಈಗಾಗಲೇ ತಮಗೆಲ್ಲ ಗುರುತಿದ್ದಂಗೆ ಶ್ರೀ ಗಣಪತಿ ಕೊಂಗಡಳ್ಳಿ ಸರ್ ಅವರು ನಮ್ಮ ಊರಿನಲ್ಲಿ ಕೊರೋನಾ ಪೀರಿಯಡದಲ್ಲಿ ಒಳ್ಳೆಯ ಒಂದು ಕಾರ್ಯವನ್ನು ಈಗಾಗಲೇ ಮಾಡಿ ನಮಗೆ ಒಂದು ಮಾದರಿಯನ್ನು ಯಾವ ಥರ ನಾವು ಕಂಟ್ರೋಲ್ ಮಾಡಬಹುದು ಅಂತ ಅವರು ತೋರಿಸ್ಕೊಟ್ಟಿದ್ದಾರೆ. ಆ ಒಂದು ಕಾರ್ಯಕ್ರಮದಲ್ಲಿ ಕೊರೋನಾದಲ್ಲಿ ಇವತ್ತು ನಮ್ಮ ಮುಸ್ಲಿಂ ಬಾಂಧವರನ್ನು ನಾವು ನೆನೆಸಲೇಬೇಕಾಗ್ತದೆ. ಯಾಕಂತಂದ್ರೆ ಬೆಡ್ ಇವೆರಡು ಎಲ್ಲ ಜನ ಜಪ ಮಾಡತ್ತವ್ರು, ಬೆಡ್ ಐತೇನ್ರಿ ಫೋನ್ ಮಾಡಿಕೊಡ್ಲಿ ನಮಗೆ ಬೆಡ್ ಐತೇನು ಕೇಳುವಂಥ ಒಂದು ಪರಿಸ್ಥಿತಿ ಇತ್ತು. ಅಂಥದ್ರಲ್ಲಿ ನಿಮ್ಮ ಸಮಾಜದ ಒಂದು ಘಟಕಗಳು ನಮಗೆ ಆಕ್ಸಿಜನ್ ಕೊಟ್ಟು ಅನೇಕ ಜೀವಗಳನ್ನು ನೀಡಿದ್ದೀರಿ. ಅದಕ್ಕೆ ನಿಮಗೆ ನಮ್ಮೆಲ್ಲರ ವತಿಯಿಂದ ಅನೇಕ ಕೃತಜ್ಞತೆಗಳು. ವೇದಿಕೆಯಲ್ಲಿ ಆಗಮಿಸಿರ್ತಕ್ಕಂತಹ ಎಲ್ಲ ಸಂಕೇಶ್ವರ್ ನಗರದ ಎಲ್ಲ ಸಮಾಜದ ಗುರು ಹಿರಿಯರೇ, ಮುಖಂಡರುಗಳೇ, ಮತ್ತು ಈ ಒಂದು ಶಾಂತಿ ಸಭೆಗೆ ಆಗಮಿಸಿರ್ತಕ್ಕಂತಹ ಹಿಂದೂ ಆಗಿರ್ಬೋದು, ಮುಸಲ್ಮಾನ್ ಆಗಿರ್ಬೋದು, ಎಲ್ಲ ನಮ್ಮ ಸಂಕೇಶ್ವರ ನಗರದ ಸಾರ್ವಜನಿಕರು ಏನು 28 ಕರ್ತವ್ಯ ನಿರ್ವಹಿಸಿದಂತಹ ಸಂದರ್ಭದಲ್ಲಿ ಯಾವತ್ತೂ ಕೂಡ ಸಂಕೇಶ್ವರ ಒಂದು ಶಾಂತಿ ಮತ್ತು ಸೌಹಾರ್ದತೆಗೆ ಹೆಸರುವಾಸಿಯಾದಂತಹ ನಗರ. ನಾನಿದ್ದಾಗ 3 ವರ್ಷದಲ್ಲಿ ಯಾವುದೂ ಕೂಡ ಹಿಂದೂ ಮುಸ್ಲಿಂ ಆಗಿರ್ಬೋದು, ಇನ್ನಿತರ ಯಾವುದೇ ಕಾನೂನು ಮತ್ತು ಸುವ್ಯವಸ್ಥೆಗೆ ಸಂಬಂಧಪಟ್ಟಂತಹ ಯಾವುದೇ ಸಮಸ್ಯೆಗಳಾಗಿಲ್ಲ. ಅಂತಹ ಒಂದು ಶಾಂತವಾಗಿರುವಂತಹ ಪಟ್ಟಣ. ಇಲ್ಲಿ ಯಾವುದೂ ಕೂಡ ಗಲಾಟೆಗಳಾಗಿರ್ಬೋದು ಆದಂತಹ ಒಂದು ಪ್ರಕರಣಗಳಿಲ್ಲ. ಹಬ್ಬದ ಸಂದರ್ಭದಲ್ಲಿ ಸೂಕ್ತವಾದಂತಹ ಬಂದೋಬಸ್ತುಗಳನ್ನು ಮಾಡ್ಕೋತೀವಿ. ನಮ್ಮ ಇಲಾಖೆಯಿಂದ ಒಂದು ಸೂಚನೆ ಏನಂದ್ರೆ, ಇಂಥ ಹಬ್ಬಗಳಾಗುವಂತಹ ಸಂದರ್ಭದಲ್ಲಿ ಏನೇ ಸಣ್ಣ ಪುಟ್ಟ ಘಟನೆಗಳಿದ್ರು ಕೂಡ ನಮ್ಮ ಪೊಲೀಸ್ ಇಲಾಖೆಗೆ ತರಬೇಕು. ಈಗ ಹಬ್ಬಕ್ಕೆ ಸಂಬಂಧಪಟ್ಟಂತ ಯಾವುದೋ ಒಂದು ಸಣ್ಣ ಸಮಸ್ಯೆ ಆಯ್ತು ಅನ್ಕೊಳ್ಳೋಣ, ಆ ಟೈಮಲ್ಲಿ ನೀವು ಪೊಲೀಸರಿಗೆ ಹೇಳಾಗಿಲ್ಲ, ಮತ್ತು ಆ ಸಮಸ್ಯೆ ದೊಡ್ಡದಾಕತಿ, ಆಮೇಲೆ ಅದೇ ಒಂದು ದೊಡ್ಡ ಲಾ ಅಂಡ್ ಆರ್ಡರ್ಸ್ ಆಗೋ ಸಮಸ್ಯೆ ಆಗುವಂತ ಚಾನ್ಸ್ ಇರ್ತೈತಿ, ಹಾಳಾಗುವಂತ ಚಾನ್ಸ್ ಇರ್ತೈತಿ. ಆ ಒಂದು ಹಿನ್ನೆಲೆಯಲ್ಲಿ ಇಲ್ಲಿ ಸೇರಿರುವಂತ ಎಲ್ಲರೂ ಮತ್ತು ಸಂಕೇಶ್ವರದ ಜನತೆಯಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ, ಏನೇ ಸಣ್ಣ ಪುಟ್ಟ ಸಮಸ್ಯೆಗಳಿದ್ರು ಕೂಡ ಪೊಲೀಸರ ಗಮನಕ್ಕೆ ತಗೊಂಬನ್ನಿ. ನನ್ನ ನಂಬರ್ ಇರ್ತೈತಿ, ನನ್ನ ನಂಬರ್ಗೆ ಫೋನ್ ಮಾಡ್ಬೋದು, ಸ್ಟೇಷನ್ ಇರ್ತೈತಿ, ಇಲ್ಲ ನಮ್ಮ ಬೀಟ್ನವ್ರು ಇರ್ತಾರೆ, ಬೀಟ್ನವ್ರಿಗೆ ಕಾಲ್ ಮಾಡ್ರಿ, ಇಲ್ಲ ನೇರವಾಗಿ ಇಲ್ಲೇ ಬಂದು ತಮ್ಮ ಸಮಸ್ಯೆಗಳನ್ನ ಹೇಳಿದ್ರೆ ನಾವು ಸಮಸ್ಯೆ ಸಣ್ಣದಿದ್ದಾಗಲೇ ನಾವು ಬಗೆಹರಿಸಿದ್ರ ಅದಲ್ಲೇ ಬಗೆಹರಿದು ಹೋಗ್ತೈತಿ. ಮತ್ತೆ ನಾವು ಇಂಥ ಸಂದರ್ಭಗಳಲ್ಲಿ ಏನೋ ಹಿಂದೂ ಮುಸ್ಲಿಂ ಅಂತ ಬಂದಾಗ ಸಣ್ಣ ಸಮಸ್ಯೆಯನ್ನ ನೆಗ್ಲೆಕ್ಟ್ ಮಾಡಿದ್ರೆ ಅದೇ ಒಂದು ದೊಡ್ಡ ಕಾನೂನು ಮತ್ತು ಸುವ್ಯವಸ್ಥೆಗೆ ಧಕ್ಕೆ ತರುವಂತಹ ಸಂಭವ ಇರ್ತದೆ. ಆ ಒಂದು ಹಿನ್ನೆಲೆಯಲ್ಲಿ ಅಂತಹ ವಿಷಯಗಳೇನೇ ಇದ್ರು ನಮ್ಮ ಗಮನಕ್ಕೆ ತಗೊಂಡು ಬನ್ರಿ. ಮತ್ತೆ ಯಾವತ್ತೂ ಕೂಡ ನಾವು ಎಲ್ಲ ಮುಖಂಡರಿಂದ, ಸಾರ್ವಜನಿಕರಿಂದ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ ತಮ್ಮ ಸಹಕಾರವನ್ನು ಕೋರ್ತೀವಿ. ತಾವೆಲ್ಲರೂ ಕೂಡ ಶಾಂತ ರೀತಿಯಿಂದ ಹಬ್ಬಗಳನ್ನು ಆಚರಣೆ ಮಾಡ್ರಿ. ನಮ್ಮ ಪೊಲೀಸ್ ಬಂದೋಬಸ್ತ್ ಯಾವಾಗಲೂ ಇರ್ತದೆ. ಮತ್ತು ಇನ್ನೊಂದು ಹೇಳ್ಬೇಕಂದ್ರೆ, ಇತ್ತೀಚಿನ ದಿನಗಳಲ್ಲಿ ಕಾನೂನುಗಳು ಬಹಳ ಸ್ಟ್ರಿಕ್ಟ್ ಆಗಿದಾವೆ. ಬೇಲ್ ಆಗಂಗಿಲ್ಲ,
ಮತ್ತೆ ರೌಡಿ ಶೀಟ್ಗಳನ್ನ ಓಪನ್ ಮಾಡ್ರಿ ಅಂತ ಹೇಳ್ತಾರ, ಗಡಿಪಾರ್ ಮಾಡ್ತಾ ಇದ್ದಾರ. ಆ ಒಂದು ಹಿನ್ನೆಲೆಯಲ್ಲಿ ಯಾರೂ ಕೂಡ ಈ ಒಂದು ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಹಾಳು ಮಾಡುವಂತಹ ಕೃತ್ಯಗಳಾಗಿರ್ಬೋದು, ಇನ್ನಿತರೆ ಅಪರಾಧ ಕೃತ್ಯಗಳಾಗಿರ್ಬೋದು, ಅದನ್ನ ಮಾಡ್ಕೊಳ್ದಂಗೆ ನಾನು ಇಲ್ಲಿ ಕೇಳ್ಕೊಳ್ತೀನಿ. ಒಂದು ವೇಳೆ ಯಾರಾದರೂ ಲಾ ಅಂಡ್ ಆರ್ಡರ್, ಕಾನೂನು ಸುವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಹಾಳು ಮಾಡುವಂತಹ ಕೃತ್ಯಗಳನ್ನು ಯಾರಾದರೂ ಎಸಗಿದ್ರೆ ನಾವು ಅತ್ಯಂತ ಉಗ್ರವಾದಂತಹ ಕ್ರಮವನ್ನು ತಗೊಳ್ತೀವಿ. ತಿಳಿತಲ್ಲ, ಉಗ್ರವಾದಂತಹ ಕಾನೂನು ಕ್ರಮವನ್ನು ತಗೊಳ್ತೀವಿ. ಅಂತಹದಕ್ಕೆ ಯಾರೂ ಅವಕಾಶ ಮಾಡಿಕೊಡೋದು. ನನಗೆ ಒಂದು ವಿಶ್ವಾಸ ಇದೆ, ಸಂಕೇಶ್ವರದ ಮಹಾಜನತೆ ಯಾವತ್ತೂ ಕೂಡ ಅಂತ ಒಂದು ಕೃತ್ಯಗಳನ್ನು ಮಾಡಲಿಕ್ಕೆ ಹೋಗಲ್ಲ. ಈ ಹಬ್ಬ ಆಗಿರ್ಬೋದು, ಇನ್ನು ಮುಂದೆ ಬರುವಂತಹ ಯಾವುದೇ ಹಬ್ಬಗಳಲ್ಲಿಯೂ ಕೂಡ ತಾವು ಪೊಲೀಸ್ ಇಲಾಖೆಯೊಂದಿಗೆ ಸಹಕರಿಸಿ ಸಮಾಜದಲ್ಲಿ ಶಾಂತಿ ಸಹಬಾಳ್ವೆಯನ್ನು ಕಾಪಾಡುವಂತಹ ನಿಟ್ಟಿನಲ್ಲಿ ತಾವೆಲ್ಲರೂ ನಮ್ಮ ಇಲಾಖೆಗೆ ಸಹಕಾರ ಕೊಡ್ತೀರಾ. ನಾವು ಮತ್ತು ತಾವೆಲ್ಲರೂ ಕೂಡಿ ಈ ಒಂದು ಹಬ್ಬಗಳನ್ನು ಶಾಂತ ರೀತಿಯಿಂದ ಆಚರಿಸೋಣ, ಯಶಸ್ವಿಗೊಳಿಸೋಣ ಅಂತ ಹೇಳಿ ಈ ಒಂದು ಶಾಂತಿ ಸಭೆಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ರಿಗೂ ಕೂಡ ನಾನು ನಮಿಸಿ ನನ್ನ ವೈಯಕ್ತಿಕ ಮತ್ತು ಪೊಲೀಸ್ ಇಲಾಖೆ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ನಿಮಿತ್ತ ಶಾಂತತಾ ಸಭೆಯನ್ನು ಹಮ್ಮಿಕೊಂಡಿದ್ದು, ಈ ಸಭೆಗೆ ಆಗಮಿಸಿದಂಥ ವೇದಿಕೆ ಮೇಲೆ ಆಸೀನರಾದಂಥ ಅವರವರಂತೆ ಎಲ್ಲ ಗಣ್ಯ ವ್ಯಕ್ತಿಗಳೇ, ಹಿರಿಯ ನಾಗರಿಕರೇ ಹಾಗೂ ಪುರಸಭೆ ಸದಸ್ಯರೇ, ಎಲ್ರಿಗೂ ಈ ಸಭೆ ಹಾಗೂ ಸಂಕೇಶ್ವರ ಶಹರದ ಎಲ್ಲ ಮುಸ್ಲಿಂ ಹಾಗೂ ಹಿಂದೂ ಸಮಾಜದ ಹಿರಿಯರೇ, ನಾಗರಿಕರೇ ಹಾಗೂ ಯುವಕರೇ ಹಾಗೂ ಪತ್ರಿಕಾ ಮಾಧ್ಯಮ ಮಿತ್ರರೇ, ಇವತ್ತಿನ ಶಾಂತಿ ಸಭೆಗೆ ಬಂದು ಶೋಭೆ ತಂದಿದ್ದಕ್ಕಾಗಿ ಎಲ್ಲರಿಗೂ ಈ ಸಂಕೇಶ್ವರ ಚಾನಲ್ದಿಂದ ಹಾಗೂ ನಮ್ಮ CPI ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ.